ಅದು ಅವ್ರು ಲವ್ ಮಾಡೋದು ನಾನು ಲವ್ ಮಾಡ್ತೀನಿ. ಅವ್ರು ಬರೀ ಆಪ್ತ ಸ್ನೇಹಿತ ಅಂತ ಹೇಳೋರು, ಅದಕ್ಕೆ ನನಗೂ ಆಪ್ತ ಸ್ನೇಹಿತ. ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇರೋದು. ಸೊ ಫಸ್ಟ್ ಪಾಯಿಂಟು, ಅವರ ಪಾಯಿಂಟ್ಗಳನ್ನ ನಾನು ನೋಟ್ ಮಾಡಿದ್ದೇನೆ. ಸುಮಾರು ಒಂದು 8-10 ಪಾಯಿಂಟ್ಗಳ ಮೇಲೆ ನನಗೆ ಚರ್ಚೆ ಮಾಡೋರು ಮನೆ ಪ್ರೆಸ್ ಮೀಟ್ನಲ್ಲಿ, ಪಾಪ ಕೂರಿಸ್ಕೊಂಡು. ಫಸ್ಟ್ ಪಾಯಿಂಟು, ರಾಜಣ್ಣ ಅವ್ರ ಬಗ್ಗೆ ಮಾತಾಡಿದ್ದಾರೆ. KN ರಾಜಣ್ಣ ಅವ್ರ ವಿರುದ್ಧ ಎಲ್ಲ ಒಂದು ಕಡೆ ಗೌರಿಶಂಕರ್ ಅವರು ಕಾಂಗ್ರೆಸ್ನಲ್ಲಿ ಎಲ್ಲ ಸರಿ ಇಲ್ಲ, ಇಲ್ಲಿ ಪರಮೇಶ್ವರ್ ಅವ್ರನ್ನೆಲ್ಲ ಒಂದು ಕಡೆ ನಾನು ಟೀಕೆ ಮಾಡಿದ್ದಕ್ಕೆ ರಾಜಣ್ಣ ಅವ್ರಿಗೆ ನೀವು ಅವ್ರು ಟೀಕೆ ಮಾಡೋಕ್ಕೆ ಧೈರ್ಯ ಇಲ್ವಾ, ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ವಾ ಅನ್ನೋಂಥದ್ದ ಅಂತ ಆ ವಿಚಾರನ ಇಟ್ಕೊಂಡು ಸನ್ಮಾನ್ಯ ಆತ್ಮೀಯ ಸ್ನೇಹಿತ ಸುರೇಶ್ ಗೌಡ ಪಾಪ ಹೇಳಿರೋವಂಥದ್ದವರು, ರಾಜಣ್ಣ ಅವರೆಲ್ಲ ಒಂದು ಕಡೆ ಅವ್ರ ಬಗ್ಗೆ ನಾನು ಹೇಳಿರೋವಂಥದ್ದು, ರಾಜಣ್ಣ ಅವ್ರ ಬಗ್ಗೆ ನೀನು ಯಾಕೆ ಅವ್ರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ ಅಂತ ನನ್ನ ಪ್ರಶ್ನೆ ಅಷ್ಟೇ. ಟೀಕೆ ಮಾಡೋಕ್ಕೆ ಸುರೇಶ್ ಗೌಡ ಅವ್ರಿಗೆ ಧೈರ್ಯ ಇಲ್ಲ. ಯಾಕೆಂದರೆ 2013 MLA ಆಗಬೇಕು ಅಂದರೆ ರಾಜಣ್ಣ ಅವ್ರ ಆಶೀರ್ವಾದ ಇಲ್ಲದೆ ಹೋಗಿದ್ರೆ ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ನನ್ನ ಮೇಲೆ MLA ಆಗ್ತಿರ್ಲಿಲ್ಲ. ಅದಕ್ಕೆ ಧೈರ್ಯ ಇಲ್ಲ ಅಂತ ನಾನು ಹೇಳಿದ್ದು. ಎರಡನೇದಾಗಿ 2023 ಮೊನ್ನೆ ನಡೆದ ಚುನಾವಣೆಯಲ್ಲಿ ರಾಜಣ್ಣ ಅವ್ರ ಆಶೀರ್ವಾದ ಇಲ್ಲದೆ ಹೋಗಿದ್ರೆ ಮತ್ತೊಮ್ಮೆ ಸುರೇಶ್ ಗೌಡ ಯಾವುದೇ ಕಾರಣಕ್ಕೂ ನನ್ನ ಮೇಲೆ MLA ಆಗ್ತಿರ್ಲಿಲ್ಲ ಅನ್ನೋಂಥ ಈ 2 ವಿಚಾರಗಳನ್ನ ಇಟ್ಕೊಂಡು ನೀವು ಯಾವುದೇ ಕಾರಣಕ್ಕೂ ರಾಜಣ್ಣ ಅವ್ರ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ, ಧೈರ್ಯ ಇರಲ್ಲ ನಿಮಗೆ ಅನ್ನೋಂಥ ವಿಚಾರನ ಪ್ರಸ್ತಾಪ ಮಾಡಿದ್ದು ನಾನು ಮೊನ್ನೆ. ಇದನ್ನ ಎಲ್ಲ ಒಂದು ಕಡೆ ಲಿಂಕ್ ಏನಾಲ್ಗೆ ಯಾಕೆ ಸೇರಿಸ್ತೀರಾ? ನಾನು ಮಾತನಾಡಿದಂಥದ್ದು ಈ ವಿಚಾರ. ಅವ್ರ ಆಶೀರ್ವಾದದಿಂದ MLA ಆಗಿದ್ದೀನಿ ಅಂತೇಳಿ 2013 MLA ಆಗಿದ್ದಾಗ 2017 ಇಸ್ವಿನಲ್ಲಿ ನೀವೇ ಒಂದು ಭಾಷಣ ಮಾಡಿದ್ದೀರಾ. ಕಂಬತ್ನಳ್ಳಿ ಅಂತ ಗ್ರಾಮದಲ್ಲಿ VSSN ಸೊಸೈಟಿದು ಒಂದು ಕಾರ್ಯಕ್ರಮ ಆಗ್ತಾ ಇರ್ತದೆ. ಅಲ್ಲೇ ಹೇಳೋರೆ ಸ್ಟೇಜ್ ಮೇಲೆ, ಸನ್ಮಾನ್ಯ ಸುರೇಶ್ ಗೌಡ್ರೆ ನಿಮಗೆ ಆತ್ಮಸಾಕ್ಷಿ ಇದ್ದರೆ ದಯವಿಟ್ಟು ಮಾಧ್ಯಮದವ್ರ ಮುಂದೆ ಹೇಳಬೇಕಾಗ್ತದೆ ಅಲ್ರಿ. ನೀವೇ ಹೇಳಿದ್ರೆ ರಾಜಣ್ಣ ಅವ್ರ ಪಕ್ಕದಲ್ಲೇ ಕೂತವ್ರು ಅವ್ರ ಆಶೀರ್ವಾದ ಇಲ್ಲ ಅಂದರೆ ನಾನು MLA ಆಗ್ತಿರ್ಲಿಲ್ಲ ಅಂತೇಳಿ ರಾಜಣ್ಣ ಅವ್ರು ಹೊಗಳಿದ್ದೀರಾ, ನೀವು ಹೇಳಿದ್ದೀರಾ. ಹಂಗಾಗಿ ನಿಮಗೆ ಧೈರ್ಯ ತಾಕತ್ತಿಲ್ಲ, ಗಂಡಸ್ತನ ಇಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೆ ಅಂತ ಹೇಳಿದ್ದೀನಿ ಬಿಟ್ರೆ ವಿನ ಬೇರೆ ಅರ್ಥ ಅಲ್ಲ ಅಂತದನ್ನ ನಾನು ಒಂದು ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ.